ಒಂದು ವಾಕ್ಯ ಭಾಗವನ್ನು ಓದೋಣ. ಅದು ಕಳೆದ ಸಾರಿ ನಾನು ಇದನ್ನ ಅರ್ಧ ಬೋಧಿಸಿ ಅದನ್ನ ಹಾಗೆ ಅರ್ಧ ಬಿಟ್ಬಿಟ್ಟಿದ್ದೆ. ಇವಾಗ ಅದನ್ನ ನಾನು ಕಂಪ್ಲೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಬೇರೆ ವಿಷಯ ನಾನು ಆ ದಿವಸ ತೆಗೆದುಕೊಂಡ ದೆಸೆಯಿಂದ ಇದನ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅದು ಯಾವುದಂದ್ರೆ ಫಿಲಡೆಲ್ಫಿಯಾ ಸಭೆಯ ಕುರಿತಾದಂತಹ ಬೋಧನೆ. ಫಿಲಡೆಲ್ಫಿಯಾ ಸಭೆ ಬಹಳ ಒಂದು ಚಂದವಾದಂತಹ ಹೆಸರುಳ್ಳಂತಹ ಒಂದು ಸಭೆ ಇದು. ಈ ಸಭೆ ಕೂಡ 7 ಸಭೆಗಳಲ್ಲಿ ಇದು ಬಹಳ ಒಂದು ಕರ್ತನಿಗೆ ಮೆಚ್ಚುಗೆಯಾದಂತಹ ಒಂದು ಸಭೆ ಇದು. ಮೊನ್ನೆ ಕರ್ತನಿಗೆ ಮೆಚ್ಚುಗೆಯಾದಂತಹ ಒಂದು ಸಭೆ ಯಾವುದದು? ಸ್ಪುರ್ಣ ಸಭೆ. ಸ್ಪುರ್ಣ ಬಹಳ ಹಿಂಸೆಯನ್ನು ದಾಟಿ ಹೋದಂತ ಸಭೆ. ಆ ಹಿಂಸೆಯಲ್ಲಿ ಕರ್ತನನ್ನು ಪ್ರೀತಿ ಮಾಡ್ತಾ ಕರ್ತನಿಗೆ ವಿಧೇಯವಾಗಿ ನಡ್ಕೊಂಡಂತಹ ಸಭೆ ಆ ಸ್ಪುರ್ಣ ಸಭೆ. ಎರಡನೇದು ಯಾವುದು ಅಂತ ಹೇಳಿದ್ರೆ 7 ಸಭೆಗಳಲ್ಲಿ ನಾನು ಹೇಳ್ತಾ ಇರುವಂತದ್ದು ಫಿಲಡೆಲ್ಫಿಯಾ ಸಭೆ. ಈ ಸಭೆ ಕೂಡ ಒಂದು ಚಿಕ್ಕ ಸಭೆ. ನಾನು ನೆನೆಸಿನಿ 10-12 ಜನ ಇದ್ದಿರಬಹುದೇನಷ್ಟೇ ಆ ಸಭೆಯಲ್ಲಿ. ಆಗಿನ ಕಾಲದಲ್ಲಿ ಅಷ್ಟೇ ಜನರು ಸೇರ್ತಾ ಬರ್ತಾ ಇದ್ದಿದ್ದು. ಯಾಕೆಂದ್ರೆ ಅದು ಹೊಸದಾಗಿ ಸ್ಥಾಪಿತವಾದಂತ ಒಂದು ಸಭೆ. ಆದ್ರಿಂದ ಈ ಸಭೆಯ ಕುರಿತಾಗಿ ಇವಾಗ ಅದನ್ನ ಪೂರ್ತಿಯಾಗಿ ನಾನು ಓದ್ಬಿಡ್ತೇನೆ. ಆಮೇಲೆ ಸ್ವಲ್ಪ ವಾಕ್ಯದ ವಿವರಣೆಗೆ ಹೋಗೋಣ. ಆಮೇಲೆ ಪ್ರಕಟಣೆ 3ನೇ ಅಧ್ಯಾಯ ಮತ್ತು 7ನೇ ವಚನದಿಂದ. ಪ್ರಕಟಣೆ 3ನೇ ಅಧ್ಯಾಯ 7ನೇ ವಚನದಿಂದ ಓದ್ರಿ ಯಾರು. ಫಿಲಡೆಲ್ಫಿಯಲ್ಲಿರುವ ಸಭೆಯ ದೂತನಿಗೆ ಬರೆ. ಪರಿಶುದ್ಧನೂ ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ರಿಂದ ಇಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯೆಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳ್ಕೊಳ್ಳುವಂತೆಯೂ ಮಾಡುವೆನು. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ. ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನಗೆ ಜಯಮಾಲಿನ ನಿನ್ನ ಜಯಮಾಲಿನ ಅಪಹರಿಸಲಾರರು. ಯಾವನು ಜಯ ಹೊಂದಿದ್ದಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇರಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಎಸ್ಪೆಷಲಿ ನೋಡಿ, ಈ ವಾಕ್ಯ ಇದು ಹೇಗೆ ಎಂಡ್ ಆಗುತ್ತೆ ಅಂತ ನಾವು ನೋಡುವಾಗ ಇದು ಪ್ರಾರಂಭ ಹೇಗೆ ಆಗ್ತದೆ? ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು ಮಾತನಾಡುವಂಥದ್ದು ಇದೆ. ಆಮೇಲೆ ಎಂಡಿಂಗ್ ಹೆಂಗಾಗುತ್ತೆ ನೋಡ್ರಿ. ಇದು ಏನು? ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಈಗ ದೇವರು ಎಲ್ಲರಿಗೂ ಕಿವಿ ಕೊಟ್ಟಿದ್ದಾನೆ, ಎಲ್ಲರಿಗೂ ಕಿವಿ ಇದೆ. ಆದ್ರೆ ಕಿವಿ ಇದ್ರೆ ಒಂದು ಮಾಡ್ತಕ್ಕಂಥ ದೊಡ್ಡ ತಪ್ಪು ಅದು ಏನಂದ್ರೆ ಕೇಳೋದಿಲ್ಲ. ಕೇಳಿಸ್ಕೊಳ್ತೀವಿ ಅಷ್ಟೇ, ಕೇಳಿದ್ದು ಒಳಗೋಗಲ್ಲ, ಒಳಗೆ ಇಳಿಬೇಕು ಅಲ್ವೇ? ಅದಕ್ಕೆ ದೇವರು ಹೇಳುವಂತ ಮಾತಿದ್ದು ಕಿವಿಗಳನ್ನು ಕೇಳಲಿ. ದೇವರು ನಮಗೆಲ್ಲ ಕಿವಿ ಕೊಟ್ಟಿದ್ದ ನಿಜ. ಆದ್ರೆ ಈ ಕಿವಿನ ನಾವೇನ್ ಮಾಡ್ತಿದ್ರೆ ಪ್ರಪಂಚಕ್ಕೆ ಉಪಯೋಗಿಸ್ತೇವೆ. ಪ್ರಪಂಚಕ್ಕೆ, ಲೋಕದ ಆಶೆ ಪಾಶೆಗಳಿಗೆ ಉಪಯೋಗಿಸ್ತೀವಿ. ಎಲ್ಲ ಸ್ಪೋರ್ಟ್ಸ್ಗಳಿಗೆ ಉಪಯೋಗಿಸ್ತೀವಿ. ಸಿನಿಮಾಗಂತೂ ಬಹಳವಾಗಿ ಉಪಯೋಗಿಸ್ತೀವಿ. ಟಿವಿಗಂತೂ ಉಪಯೋಗಿಸೋದು ಇದೇ ಇಲ್ಲ, ಲಿಮಿಟೇ ಇಲ್ಲ. ಕೆಲವರು ಬೆಳಿಗ್ಗೆ ಕೂತ್ಕೊಂಡ್ರೆ ರಾತ್ರಿವರೆಗೂ ಕೂತೇ ಬಿಡ್ತಾರೆ ಟಿವಿ ಮುಂದೆ. ನೋಡಿದ್ದೇ ನೋಡಿದ್ದು ಸೀರಿಯಲ್ ಮೇಲೆ ಸೀರಿಯಲ್. ಯಾರೋ ಒಬ್ರು ಹೇಳ್ತಾ ಇದ್ರು, ಟಿವಿ ಮುಂದೆ ಕುಂತ್ರೆ ಅವರು
ಎಲ್ಲ ಆ ದಿವಸದ ಎಲ್ಲ ಸೀರಿಯಲ್ ಬರಲೇಬೇಕು. 1, 2, 3, 4, 5 ಹಿಂಗೆ ಬರಲೇಬೇಕು. ಅದೆಲ್ಲ ನೋಡಿದ ಮೇಲೆ ಅವರೆದ್ದು ಊಟ ಮಾಡಿ ಮಲ್ಕೊಳಕ್ ಹೋಗ್ತಾರೆ. ಹಾಗೆ ಬಹಳ ಮಂದಿ ಹಾಗೆ ಮಾಡ್ತಾರೆ. ಅದರಲ್ಲೂ ವಿಶ್ವಾಸಿಗಳು ಕೂಡ ಹಾಗೆ ಮಾಡ್ತಾರೆ. ನಾನು ಟಿವಿ ನೋಡ್ತೀನಿ, ಇಲ್ಲ ಅಂತಲ್ಲ. ಆದರೆ ನಾವು ಅದರಲ್ಲೇ ಏನು ಅಂದ್ರೆ ಸಮಯವನ್ನು ಅದರಲ್ಲಿ ನಾವು ವ್ಯಯ ಮಾಡಬಾರ್ದು. ಬೇಡವಾದ ಸಂಗತಿಗಳನ್ನು ನೋಡಬಾರ್ದು. ಬೇಕಾದನ್ನು ಮಾತ್ರ ನಾವು ನೋಡ್ಬೇಕಷ್ಟೆ. ಸೊ ಆದ್ರಿಂದ ಈ ಟಿವಿ ನೋಡುವಂತಹ ವಿಷಯ ಬಹಳ ಗಂಭೀರವಾದದ್ದು. ಒಂದು ರೀತಿಯಲ್ಲಿ ನೋಡಿದ್ರೆ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಈ ಸೈತಾನ್ನ ಬಹಳವಾಗಿ ಬೈತೇವೆ ನಾವು. ಬೈದು 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 ಅವನು ಏನೆಲ್ಲ ತೊಂದರೆ ಮಾಡ್ತಾನೆ, ದೇವರೇ ಅವನನ್ನು ಆಚೆ ಕಳಿಸುವಂತ ಎಲ್ಲ ನಾವು ಪ್ರಾರ್ಥನೆ ಮಾಡ್ತೀವಿ ಅಲ್ವೇ. ಆದ್ರೆ ನಮ್ಮಲ್ಲಿರುವಂತಹ ಒಂದು ಸಂಗತಿ ಏನಪ್ಪಾ ಅಂದ್ರೆ, ಆ ಸೈತಾನನ್ನ ಪ್ರೀತಿ ಮಾಡಿದ ಹಾಗೆ ನಾವು ಯಾರನ್ನು ಪ್ರೀತಿ ಮಾಡಕ್ ಹೋಗೋಣ. ಅವನನ್ನೇ ಬಹಳವಾಗಿ ಪ್ರೀತಿ ಮಾಡ್ತೇವೆ. ಅವನೆಷ್ಟು ದೂರ್ತೇವೆ ಅವನನ್ನೇ ಪ್ರೀತಿ ಮಾಡ್ತೇವೆ. ಈಗ ಉದಾಹರಣೆ, ಆ ಸೈತಾನ ನಮ್ಮ ಹತ್ರ ಯಾವಾಗಲೂ ಡೈಲಿ ಮಾತಾಡ್ತಾನೆ. ಹೇಗೆ ಮಾತಾಡ್ತಾನೆ ಅಂದ್ರೆ ಟಿವಿ ಮುಖಾಂತರವಾಗಿ ಮಾತಾಡ್ತಾನೆ. ಟಿವಿ ಮುಖಾಂತರವಾಗಿ ಮಾತಾಡ್ತಾನೆ. ಎಲ್ಲಾರ ಮನೇಲೂ ನಾವು ನೋಡ್ತೀನಿ, ಒಂದು ಈಗ ಚಿಕ್ಕ ಚಿಕ್ಕ ಟಿವಿ ಹೊಟ್ಟೆ ಹೋಯ್ತು. ಈಗ ಯಾರ ಮನೇಲೂ ಇಲ್ಲ. ಇವಾಗೆಲ್ಲ ಸಿನಿಮಾಸ್ಕೋಪ್ ಇನ್ನೇನು ಬಂದ್ಬಿಡ್ತದೆ. ಸಿನಿಮಾಸ್ಕೋಪ್ ಅಂದ್ರೆ 10 ಅಡಿ 12 ಅಡಿ ಅಗಲ ಉದ್ದ. ಸೊ ಹಾಗೆ ಬಂದ್ಬಿಟ್ಟಿದೆ ಈಗ ಟಿವಿ. ಕೆಲವರು ಮನೆಗಳಲ್ಲಿ ಅಷ್ಟು ದೊಡ್ಡ ದೊಡ್ಡ ಟಿವಿಗಳನ್ನ ಇಟ್ಕೊಂಡಿದ್ದಾರೆ. ನಾನು ಕೇಳ್ಪಟ್ಟೆ, ಕೆಲವರು ರಾಜಕೀಯ ವ್ಯಕ್ತಿಗಳು ಮನೆಯಲ್ಲಿ ಅದು ಆ ಥರ ಟಿವಿಗಳನ್ನ ಇಟ್ಕೊಂಡಿದ್ದಾರಂತೆ. ಸೊ ಇಲ್ಲಿ ಏನೇ ಆದರೂ ಕೂಡ ನಾವು ಈ ಸೈತಾನರು ಯಾವ ರೀತಿಯಲ್ಲಿ ನಮ್ಮ ಮನೆಯೊಳಗೆ ಎಂಟರ್ ಆಗ್ತಾನೆ ಯಾರಿಗೂ ಗೊತ್ತಿಲ್ಲ. ನಾವು ಅವನು ಕಂಡ್ರೆ ಬಹಳ ಏನಪ್ಪಾ ಅಂದ್ರೆ ಅವನ ಮೇಲೆ ಆರೋಪಣೆಗಳೆಲ್ಲ ಮಾಡಿ, ದೇವರೇ ಅವನ ದೂರ ಇಡು, ಹಾಗೆ ಮಾಡು, ಹೀಗೆ ಮಾಡು ಅಂತೆಲ್ಲ ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೆ ಅವನು ಎಲ್ಲಿದ್ದಾನಪ್ಪ ಅಂದ್ರೆ ನಮ್ಮ ಮುಂದೆನೇ ಇರ್ತಾನೆ, ಯಾವಾಗಲೂ ನಮ್ಮ ಜೊತೆಲೇ ಇರ್ತಾನೆ. ನಾವು ಕೂಡ ಅವನ ಜೊತೆಲೇ ಇರ್ತೀವಿ. ಅವನು ಬಿಟ್ಟು ಹೋಗ್ಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತೇನೆ ಅಂದ್ರೆ, ದೇವರು ನಮ್ಮನ್ನು ಈ ಭೂಲೋಕದಲ್ಲಿ ಇಟ್ಟಿದ್ದಾನೆ. ಆದರೆ ಒಂದು ವಿಷಯ ಏನಂದ್ರೆ, ನಮ್ಮ ಕಿವಿಗಳನ್ನ ಯಾವುದಕ್ಕೆ ಕೊಟ್ಟಿರ್ತೇವೆ, ಯಾವುದಕ್ಕೆ ನಾವು ನಮ್ಮ ಕಿವಿಗಳನ್ನ ಉಪಯೋಗಿಸ್ತೇವೆ, ಇದು ಬಹಳ ಗಂಭೀರವಾದಂತಹ ಒಂದು ವಿಷಯ. ಈಗ ಉದಾಹರಣೆಗೆ ಈ ಸಭೆಗಳು, ಇವಾಗ ಇಲ್ಲಿ ಸಾಯಂಕಾಲದ ನಡೆಯುವಂತಹ ಸಭೆ, ಈ ಸಾಯಂಕಾಲ ನಡೆಯುವಂತಹ ಸಭೆ ನಾನು ಎಲ್ಲೂ ನೋಡಿಲ್ಲ, ಎಲ್ಲೂ ನಡೆಯೋದಿಲ್ಲ. ಬಟ್ ಅದು ನಡೆಯೋದಾದ್ರೆ ನಮ್ಮ ಬಸುಗುಡಿ ಸಭೆ ಇಲ್ಲಿ ಮಾತ್ರ ಅದು ನಡೀತದೆ. ಸೊ ಇಲ್ಲಿ ಏನೇ ಆದ್ರೂ ನಮ್ಮ ಕಿವಿಗಳನ್ನ ದೇವರಿಗೆ ನಾವು ಯಾವಾಗಲೂ ಕೊಡುವಂತವರಾಗಿರ್ಬೇಕು. ನಾವು ಕೇಳುವಂತಹ ವಿಷಯಗಳಲ್ಲಿ ಬಹಳವಾಗಿ ಎಚ್ಚರಿಕೆ ನಾವು ವಹಿಸಬೇಕಾದಂತಹ ಸಂಗತಿ ಅದು ಆಗಿರ್ತದೆ. ಈಗ ದೇವರು ನಮಗೆ ಬೋಧನೆ ಮಾಡ್ತಾ ಇದ್ದಾನೆ. ಅದೇನಂದ್ರೆ ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ಓದಿದಂತಹ ಭಾಗದಲ್ಲಿ ಫಿಲಡೆಲ್ಫಿಯಾ ಸಭೆಯ ಕುರಿತಾಗಿ ದೇವರು ನಮ್ಮ ಕೂಡ ಮಾತನಾಡುವಂತವನು ಆಗಿರ್ತಾನೆ. ಈಗ ಇಲ್ಲಿ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಹೇಗೆ ನಮಗೆ ಆತನು ಕಾಣಿಸಿಕೊಳ್ಳುವಂತವನಾಗಿದ್ದಾನೆಂದ್ರೆ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರೂ ಮುಚ್ಚದಂತೆ ತೆರೆಯುವವನು, ಯಾರೂ ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ ಎಂಬುದಾಗಿ ನಾವು ಓದ್ದೇವೆ. ಈಗ ಇಲ್ಲಿ ಓದಿದಂತಹ ಭಾಗ ನಿಜವಾಗಿಯೂ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಹೇಗೆ ತನ್ನನ್ನ ತೋರ್ಪಡಿಸ್ಕೊಳ್ತಾ ಇದ್ದಾನೆ ನೋಡ್ರಿ. ಆತನು ಯಾವ ರೀತಿಯಲ್ಲಿ ನಮಗೆ ಆತನು ಪ್ರಕಟ ಮಾಡ್ಕೊಳ್ತಾ ಇದ್ದಾನೆ. ಪರಿಶುದ್ಧನೂ ಸತ್ಯವಂತನು. ದೇವರು ಪರಿಶುದ್ಧನೂ ಆಗಿದ್ದಾನೆ, ಸತ್ಯವಂತನೂ ಕೂಡ ಆಗಿದ್ದಾನೆ. ಯಾಕೆಂದ್ರೆ ದೇವರಲ್ಲಿರುವಂತಹ ಆ ಗುಣಲಕ್ಷಣ ಮೊಟ್ಟ ಮೊದಲನೇದಾಗಿ ಪರಿಶುದ್ಧತೆ. ಇವತ್ತು ಜನರಿಗೆ ಪರಿಶುದ್ಧತೆ ಅಂದ್ರೆ ಏನು ಗೊತ್ತಿಲ್ಲ. ಲೋಕದವರಿಗೆ ಪರಿಶುದ್ಧತೆ
ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವ್ರು ಯಾವ್ಯಾವುದನ್ನ ಗೌರವಿಸ್ತಾರೆ ಅಥವಾ ಮಾನ್ಯತೆ ಕೊಡ್ತಾರೆ ಅದು ಅವರಿಗೆ ಪರಿಶುದ್ಧ. ಇನ್ನು ಬಾಕಿದೆಲ್ಲ ಪರಿಶುದ್ಧ ಅಲ್ಲ. ಈಗ ಪರಿಶುದ್ಧತೆ ಅಂತ ಹೇಳುವಾಗ ಜನರು ತಿಳ್ಕೊಳ್ಳುವಂತ ಪರಿಶುದ್ಧತೆ ಬೇರೆ, ಅಂದ್ರೆ ಜನರು ಅರ್ಥ ಮಾಡಿಕೊಂಡಿರುವಂತ ಪರಿಶುದ್ಧತೆಯೇ ಬೇರೆ. ಇನ್ನೊಂದು ಮಾತನ್ನು ಹೇಳುವುದಾದ್ರೆ ಜನರಿಗೆ, ಲೋಕದ ಜನರಿಗೆ ಪರಿಶುದ್ಧತೆ ಅಂದ್ರೆ ಏನು ಎಂಬುದೇ ಗೊತ್ತಿಲ್ಲ. ಅದರ ABCD ಕೂಡ ಅವರಿಗೆ ಗೊತ್ತಿಲ್ಲ. ದೇವರು ಪರಿಶುದ್ಧನು ಅಂತ ದೇವರ ವಾಕ್ಯ ಹೇಳ್ತದೆ. ಪದೇ 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 ನಮ್ಮನ್ನ ಎಚ್ಚರಿಸ್ತದೆ. ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಪರಿಶುದ್ಧನು, ಆತನು ನೀತಿವಂತನು, ಆತನು ಆಗಿದ್ದಾನೆ ಎಂಬತಕ್ಕಂಥ ವಿಷಯವನ್ನ ನಾವು ಪದೇ ಪದೇ ನಾವು ಓದ್ತಾ ಇರ್ತೇವೆ. ಆದ್ರಿಂದ ವಾಕ್ಯ ಹೇಳ್ತದೆ ಏನಪ್ಪಾ ಅಂದ್ರೆ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚದಂತೆ ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ ಎಂಬುದಾಗಿ ನಾವು ಓದ್ತಾ ಬರ್ತೇವೆ. ಈಗ ಬಹಳ ಗಂಭೀರವಾದಂತಹ ಒಂದು ವಿಷಯ. ಈಗ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಆತನು ನಮಗೆ ಇಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ, ಒನ್ಸ್ ಫಾರ್ ಆಲ್ ಎಕ್ಸ್ದಮ್ ಆತನು ನಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಏನಂತ ತಿಳ್ಕೊಂಡಿದ್ದೇವೆ ನಾವು, ಯಾರಂತ ನಾವು ಭಾವಿಸಿದ್ದೇವೆ? ಒಳ್ಳೆಯವನು, ಪರಿಶುದ್ಧನು, ನೀತಿವಂತನು ಅಂತ ನಾವು ತಿಳ್ಕೊಂಡಿದ್ದೇವೆ, ನಿಜವೇ. ಆದರೆ ದೇವರ ಪರಿಶುದ್ಧತೆ ನಿಜವಾಗಿಯೂ ಅದು ಮನುಷ್ಯನ ಬುದ್ಧಿ ಜ್ಞಾನಕ್ಕೆ ಮೀರಿದಂತ ಒಂದು ವಿಷಯ. ಅಂದ್ರೆ ಅರ್ಥವೇನಂತ ಹೇಳುವಾಗ, ಮನುಷ್ಯನಿಗೆ ಪರಿಶುದ್ಧತೆ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ. ಅದನ್ನ ನಾವು ನೋಡುವುದಾದ್ರೆ, ಅದರ ನಿಜಾಂಶ ನೋಡುವುದಾದ್ರೆ ನಾವು ಸತ್ಯವೇದದಲ್ಲಿ ಮಾತ್ರವೇ ನಾವು ನೋಡ್ತೇವೆ. ಇನ್ನೆಲ್ಲಿಯೂ ನೋಡಿಲ್ಲ, ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಈ ಪರಿಶುದ್ಧತೆ. ಸತ್ಯವೇದದಲ್ಲಿ ಮಾತ್ರ. ಆ ಸತ್ಯವೇದದಲ್ಲಿ ಇರುವಂತಹ ದೇವರು, ಆ ದೇವರು ಮಾತ್ರ ಪರಿಶುದ್ಧನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವ್ರು ನಾವು ಆಗಿರ್ತೇವೆ. ಈಗ ನಮ್ಮ ದೇವರಾದ ಕರ್ತನು, ಆತನಿಗೆ ಈ ಎರಡು ಒಂದು ಟೈಟಲ್ ಕೊಡಲ್ಪಟ್ಟಿದೆ, ಪರಿಶುದ್ಧನು, ಸತ್ಯವಂತನು. ಅಂದ್ರೆ ಸತ್ಯವಿಲ್ಲದೆ ಪರಿಶುದ್ಧತೆ ಇಲ್ಲ, ಪರಿಶುದ್ಧತೆ ಇಲ್ಲದೆ ಸತ್ಯವಿಲ್ಲ. ಇವೆರಡು ಒಟ್ಟಾಗಿ ಹೋಗುವಂಥದ್ದು. ಪರಿಶುದ್ಧತೆ, ಸತ್ಯ ಇವೆರಡೂ ಒಟ್ಟಾಗಿ ಹೋಗುವಂತ ಒಂದು ಕಾರ್ಯಗಳಾಗಿದೆ. ಅಂದ್ರೆ ನಮ್ಮ ಕರ್ತನಾದ ದೇವರು, ಆತನು ಪರಿಶುದ್ಧನಾಗಿದ್ದಾನೆ. ಈ ಪರಿಶುದ್ಧನು ಅಂತ ಹೇಳುವಾಗ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಆತನು ಪಾಪವನ್ನು ಹೇಸುವಂತವನು, ಪಾಪವನ್ನು ಹೇಸುವಂತವನು. ಪಾಪ ಆತನ ಸನ್ನಿಧಿಯಲ್ಲಿ ಬರೋದೇ ಇಲ್ಲ, ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆತನ ಸನ್ನಿಧಾನ ಅದು ಯಾವಾಗಲೂ ಪರಿಶುದ್ಧವಾದಂಥ ಸನ್ನಿಧಾನ, ದೇವರ ಪರಿಶುದ್ಧವಾದ ಸನ್ನಿಧಾನ. ಈ ಪರಿಶುದ್ಧವಾದ ಸನ್ನಿಧಾನ ನಾವು ಎಲ್ಲೆಲ್ಲಿ ನೋಡ್ತೇವೆ ಅಂದ್ರೆ ದೇವರಲ್ಲೇ ನಾವು ನೋಡ್ತೇವೆ. ಈಗ ಉದಾಹರಣೆಗೆ ಯೆಶಾಯನ ಬರೆದ ಪ್ರವಾದನೆ 6ನೇ ಅಧ್ಯಾಯದಲ್ಲಿ ಅಲ್ಲಿ ದೇವದೂತರು ದೇವರನ್ನು, ಕರ್ತನನ್ನು ಆರಾಧಿಸ್ತಾರೆ. ಯಾವ ದೇವದೂತರು ಅವರು? ಸೆರಾಫಿಯರು. ಹೌದು, ಸೆರಾಫಿಯರು ಕರ್ತನನ್ನು ಆರಾಧನೆ ಮಾಡ್ತಾರೆ. ಏನಂತ ಆರಾಧನೆ ಮಾಡ್ತಾರೆ? ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. 3 ಟೈಮ್ಸ್ ಹೇಳ್ತದೆ. ಅಂದ್ರೆ ಅದರ್ಥ ಏನಪ್ಪಾ ಅಂತ ಹೇಳುವಾಗ, ದೇವರು ತ್ರಯೇಕನಾಗಿರುವಂತಹ ದೇವರು, ತ್ರಿಯೇಕನಾಗಿರುವಂತಹ ದೇವರು, ತಂದೆಯಾದ ದೇವರು, ಮಗನಾದ ದೇವರು, ಪರಿಶುದ್ಧಾತ್ಮನಾದ ದೇವರು ಎಂಬಂತ ಆ ಸತ್ಯವನ್ನು ಅದರಲ್ಲಿ ನಾವು ಕಂಡುಕೊಳ್ಳುವಂತವರು ನಾವು ಆಗಿರುತ್ತೇವೆ. ಆಮೇಲೆ ಎರಡನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಪರಿಶುದ್ಧನು, ಆತನು ಆಗಿದ್ದಾನೆ. ಆತನು ಹುಟ್ಟುವಾಗ ಮರಿಯಳಿಗೆ ಹೇಳಿದಂತಹ ಒಂದು ಮಾತು, ನಿನ್ನಲ್ಲಿ ಹುಟ್ಟುವಂತಹ ಮಗು ಪರಿಶುದ್ಧವಾದಂತಹ ಮಗು. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ಅದನ್ನು ಓದ್ತೇವೆ. ಸ್ವಲ್ಪ ಓದ್ರಿ ಅದನ್ನ. ಲೂಕ 1:35. ಮೇಲೆ ಪವಿತ್ರಾತ್ಮ ಬರುವುದು, ಪರಸ್ಪರನ
ಶಕ್ತಿಯ ನೆರಳು ಇನ್ನ ಮೇಲೆ ಬೀಳುವುದು. ಹಾ ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ನೋಡಿ, ಪವಿತ್ರ ಶಿಶು ದೇವರ ದೇವರ ಮಗನೆನಿಸಿಕೊಳ್ಳುವುದು. ನೋಡಿ, ಈ ಪರಿಶುದ್ಧತೆ ಅಂದ್ರೆ ಏನು? ಈ ಪರಿಶುದ್ಧತೆಯನ್ನು ಎಲ್ಲಿ ನಾವು ಕಾಣ್ತೇವೆ? ಈಗ ದೇವರನ್ನು ಯಾರು ಎಂದು ಕಂಡಿಲ್ಲ. ದೇವರ ವಿಷಯವಾಗಿ ನಮಗೆ ಬಹಳಷ್ಟು ಕಡಿಮೆ ತಿಳುವಳಿಕೆ ಇದೆ. ಆದರೆ ಆ ದೇವರನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿಯೇ ದೇವರು ಮಾನವನಾಗಿ ಬಂದ್ಬಿಟ್ಟ ಈ ಲೋಕದಲ್ಲಿ. ಸೃಷ್ಟಿಕರ್ತನಾಗಿರುವಂತಹ ದೇವರು ಆತನು ಆ ಪರಲೋಕ ಸ್ಥಾನವನ್ನು ಬಿಟ್ಟು ಮನುಷ್ಯನಾಗಿ ರಕ್ತ ಮಾಂಸಧಾರಿಯಾಗಿ ಆತನು ಈ ಧರೆಗೆ ಬಂದುಬಿಟ್ಟ. ಯಾಕೆ ಬಂದ? ಯಾಕೆಂದ್ರೆ ಮನುಷ್ಯರು ಮುಖಾಮುಖಿಯಾಗಿ ಆತನನ್ನು ನೋಡ್ಲಿಕ್ಕೆ ಸಾಧ್ಯವಾಗುವಂತೆ ಆತನು ರಕ್ತ ಮಾಂಸಧಾರಿಯಾಗಿ ಬಂದುಬಿಟ್ಟ. ಇದೊಂದು ಅದ್ಭುತವಾದಂತಹ ಸಂಗತಿ. ನೋಡಿ, ಈತನು ಪರಿಶುದ್ಧನಾಗಿರುವಂತಹ ದೇವರು, ಪರಿಶುದ್ಧನು ಆತನು ಪಾಪವನ್ನು ಹೇಸುವಂತಹ ಕರ್ತನು ಆತನು ಆಗಿದ್ದಾನೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧನು. ಆಮೇಲೆ ಮೂರನೇದಾಗಿ, ಈಗ ಈ ಭೂಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲ ಈಗ. ಅಂದ್ರೆ ಅರ್ಥವೇನೆಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಈಗ ಪರಲೋಕದಲ್ಲಿದ್ದಾನೆ. ನೀವು ಅದಕ್ಕೆ ನಂಬ್ತಿರೋ ಏನೋ ಗೊತ್ತಿಲ್ಲ, ಸತ್ಯವಾದಂತ ಮಾತಿದೆ. ಆತನು ಭೂಲೋಕದಲ್ಲಿಲ್ಲ. ಈಗ ಆತನು ಪರಲೋಕದಲ್ಲಿದ್ದಾನೆ. ಎಲ್ಲಿದ್ದಾನೆ ಅಂದ್ರೆ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಯಾಕೆ ಆತನು ಆಸನಾರೂಢನಾಗಿದ್ದಾನೆ? ಯಾಕೆಂದ್ರೆ ಆತನು ದೇವರಾದ ಕರ್ತನು ಮನುಷ್ಯನಾದನು. ಈಗ ಮನುಷ್ಯನಾಗಿ ಬಂದಂತ ಯೇಸು ಕ್ರಿಸ್ತನು ಆತನು ಸಾಕ್ಷಾತ್ ದೇವರು ತಾನೆ ಆತನು ಆಗಿದ್ದಾನೆ. ದೇವರನ್ನು ಯಾರು ಎಂದೂ ಕಾಣಲಿಲ್ಲ, ನೋಡ್ಲಿಲ್ಲ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರನ್ನು ಯಾರು ಎಂದೂ ಕಂಡಿಲ್ಲ. ಆದರೆ ಯಾವ ಆತನು ಏಕಪುತ್ರನು ದೇವರ ಎದೆಯಲ್ಲಿ ಇದ್ದಾನೋ ಅವನೇ ಆ ತಂದೆಯನ್ನು ಪ್ರಕಟ ಮಾಡಿದನು, ನಮಗೆ ಪ್ರಕಟ ಮಾಡಿದನು. ಹೇಗೆ ಪ್ರಕಟ ಮಾಡಿದನು? ನಾವು ಆತನನ್ನ ನೋಡ್ಲಿಕ್ಕೆ ಸಾಧ್ಯವಾಗುವ ಹಾಗೆ ಪ್ರಕಟ ಮಾಡಿದ. ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದಂತ ಉದ್ದೇಶ ಏನಂದ್ರೆ, ಈ ಸೃಷ್ಟಿಕರ್ತನಾಗಿರುವಂತ ದೇವರು, ಅದೃಶ್ಯನಾಗಿರುವಂತ ದೇವರನ್ನ ಮನುಷ್ಯ ಮುಖಾಮುಖಿಯಾಗಿ ನೋಡ್ಲಿಕ್ಕಾಗುವ ಹಾಗೆ ಆತನು ಮನುಷ್ಯನಾಗಿ ಬಂದುಬಿಟ್ಟ. ಈಗ ಆತನು ದೇವರ ಬರೆಯಲ್ಲಿ ಆಸನಾರೂಢನಾಗಿದ್ದಾನೆ. ಈಗ ಆತನು ಪರಿಶುದ್ಧನಾಗಿರುವಂತಹ ಕರ್ತನು. ಯೇಸು ಕ್ರಿಸ್ತನು ಕೂಡ ಪರಿಶುದ್ಧನಾಗಿದ್ದಾನೆ, ಸತ್ಯವಂತನೂ ಆಗಿದ್ದಾನೆ. ಆತನಿಗೆ ಸತ್ಯ ದೇವರು ಮತ್ತು ಆತನು ನಿತ್ಯ ಜೀವೂ ಆಗಿದ್ದಾನೆ ಎಂಬುದಾಗಿ ಒಂದು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಮತ್ತೆ ಆ ಪರಿಶುದ್ಧಾತ್ಮನು ಇವಾಗ ಈ ಭೂಲೋಕದಲ್ಲಿದ್ದಾನೆ, ಕ್ರಿಸ್ತನು ಪರಲೋಕದಲ್ಲಿದ್ದಾನೆ, ತಂದೆಯಾದ ದೇವರು ಕೂಡ ಪರಲೋಕದಲ್ಲಿದ್ದಾನೆ. ಈ ತ್ರೇಕ ದೇವರಾಗಿರುವಂತಹ ಕರ್ತನು ಆತನು ಎಲ್ಲ ಕಡೆ ಇದ್ದಾನೆ. ಪರಲೋಕದಲ್ಲಿಯೂ ಇದ್ದಾನೆ, ಈ ಭೂಲೋಕದಲ್ಲಿಯೂ ಕೂಡ ಇದ್ದಾನೆ. ಬಹಳ ಅದ್ಭುತವಾದಂತಹ ಒಂದು ಸಂಗತಿ. ಈ ಒಂದು ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ನೋಡ್ರಿ, ಈ ಸತ್ಯನ ದೇವರು ನಮಗೆ ಪ್ರಕಟ ಮಾಡಿದ್ದಾನೆ. ನಾವಿಂಥವರು, ನಾವು ಪಾಪಿಗಳು, ದುಷ್ಟರು, ಅನೀತಿವಂತರು, ಗಣನೆಗೆ ಬಾರದವರಾದರೂ ಕೂಡ ದೇವರು ನಮಗೆ ಇದನ್ನ ಬಹಳ ಚಂದವಾದ ರೀತಿಯಲ್ಲಿ ಪ್ರಕಟ ಮಾಡಿದ್ದಾನೆ. ಕ್ರಿಸ್ತನು ಆತನು ಏನಾಗಿದ್ದಾನೆ? ಆತನು ಸಾಕ್ಷಾತ್ ದೇವರು ತಾನೇ ಆಗಿದ್ದಾನೆ. ತಿರುಗಿ ಅದನ್ನ ಯೋಹಾನ ಬರೆದ ಸುವಾರ್ತೆಯಲ್ಲಿ ಕೂಡ ಓದ್ತೇವೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವನ್ನು ನರಾವತಾರವಂತೆ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆತನಿಗೆ ಇರುವಂತಹ ಮಹಿಮೆ, ದೇವರ ಒಬ್ಬನೇ ಮಗನಿಗಿರುವಂತಹ ಮಹಿಮೆ, ಈಗೆಲ್ಲ ನಾವು ನೋಡ್ತಾ ಬರ್ತೇವೆ. ಅಂದ್ರೆ ಅರ್ಥವೇನೆಂದ್ರೆ, ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಸಾಕ್ಷಾತ್ ದೇವರು ತಾನೇ ಆಗಿದ್ದಾನೆ. ಒಂದು ವೇಳೆ ಆ ಕ್ರಿಸ್ತನು ಒಂದು ವೇಳೆ ನಮಗೆ ದಿಢೀರಂತ ಕಾಣಿಸ್ಕೊಂಡ್ಬಿಟ್ರೆ ಏನಾಗ್ತದೆ? ದಿಢೀರಂತ ಕಾಣಿಸ್ಕೊಂಡ್ಬಿಟ್ರೆ ಏನಾಗುತ್ತೆ? ಆದ್ರೆ ಈಗ ಬಹಳ ಗಂಭೀರವಾದ ಒಂದು ಸಂಗತಿ ಅಂದ್ರೆ, ಕರ್ತನು ಈ ಭೂಲೋಕಕ್ಕೆ ಬಂದ,
ನೂರಾರು ಸಾವಿರಾರು ಜನರು ಆತನ ಕಣ್ಣಾರೆ ನೋಡ್ಬಿಟ್ರು. ಈಗ ಆತನು ರಕ್ಷಣಾ ಕಾರ್ಯವನ್ನೆಲ್ಲ ಮುಗಿಸಿ ತಂದೆಯ ಚಿತ್ತವನ್ನು ನೆರವೇರಿಸಿ ಈಗ ಆತನು ಪರಲೋಕದಲ್ಲಿದ್ದಾನೆ. ತಂದೆಯ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧನೂ ಸತ್ಯವಂತನೂ ಆಗಿದ್ದಾನೆ. ಆಮೇಲೆ ರಕ್ಷಣೆ ಹೊಂದಿದಂತ ಪ್ರತಿಯೊಬ್ಬ ವಿಶ್ವಾಸಿಗಳು ಕೂಡ ಪರಿಶುದ್ಧರೂ ಆಗಿದ್ದಾರೆ, ನೀತಿವಂತರೂ ಆಗಿದ್ದಾರೆ ಮತ್ತು ಸತ್ಯವಂತರೂ ಕೂಡ ಆಗಿದ್ದಾರೆ. ವಿಶ್ವಾಸಿಗಳು ದೇವರು ಈಗ ಅವರನ್ನು ರಕ್ಷಿಸಿ ರಕ್ಷಣೆ ಕೊಟ್ಟು ಅವರನ್ನ ಪರಿಶುದ್ಧರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಈಗ ಇನ್ನೊಂದು ಮಾತನ್ನು ಹೇಳುವುದರೆ, ಈಗ ನಾವೆಲ್ಲರೂ ದೇವರ ದೃಷ್ಟಿಯಲ್ಲಿ ನಾವು ಪರಿಶುದ್ಧರಾಗಿರುವಂತಹ ದೇವರ ಮಕ್ಕಳು. ನಾವು ಪರಿಶುದ್ಧರಾಗಿದ್ದೇವೆ. ನಾವು ಅಂದ್ರೆ ಅರ್ಥವೇನಂದ್ರೆ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸಿಬಿಟ್ಟಿದ್ದಾನೆ, ಪರಿಪೂರ್ಣವಾಗಿ ಕ್ಷಮಿಸಿದ್ದಾನೆ. ಈಗ ಕ್ಷಮಿಸಲ್ಪಟ್ಟಂತವರೇ ಪರಿಶುದ್ಧ ಜನರು. ನಾವು ಪರಿಶುದ್ಧರು. ಬಟ್ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಆಮೇಲೆ ಹಾಗೇ ನಾವು ನಡೆಯಬೇಕು. ಆಮೇಲೆ ಐದನೇದಾಗಿ ದೇವರ ಸಭೆ ಪರಿಶುದ್ಧವಾದದ್ದು, ಸತ್ಯವಾಗಿದೆ. ದೇವರ ಸಭೆ ಪರಿಶುದ್ಧವಾಗಿದೆ. ಅದಕ್ಕೆ ಇಲ್ಲಿ ಪರಿಶುದ್ಧನು ಸತ್ಯವಂತನು ಎಂಬಂತ ಪದ ಪ್ರಯೋಗಗಳನ್ನ ನಾವು ಪ್ರಕಟಣೆಯಲ್ಲಿ ನಾವು ಓದಿದ್ದೇವೆ. ದೇವರ ಸಭೆ ಅದು ಪರಿಶುದ್ಧವಾದದ್ದು. ಹೌದಾ? ಹೌದಾ? ಯಾರು ಡೌಟ್ ಇದೆಯಾ? ಏನದು ಯಾರು ಮಾತಾಡ್ತಾ ಇಲ್ಲಪ್ಪ? ಡೌಟ್ ಇದೆಯಾ? ಸಭೆ ಹಾಗಾದ್ರೆ ಪರಿಶುದ್ಧವಾಗಿದೆಯಾ? ಎಷ್ಟು ಪರ್ಸೆಂಟ್? 100%. ಯಾಕಂದ್ರೆ ಯಾರು ಬಾಯಿ ಬಿಡ್ತಾ ಇಲ್ಲಪ್ಪ. ಡೌಟಾ? ಏನಪ್ಪ ಸಹೋದರಿ ಇಲ್ಲ? ಯಾಕೆ ಈ ಬಾಯಿ ಬಿಡ್ಲಿಲ್ಲ ಅಂದ್ರೆ ಏನೋ ಡೌಟ್ ಕೂತ್ಬಿಟ್ಟಿದೆ ತಲೆಯಲ್ಲಿ, ಏನೋ ಡೌಟ್ ಇದೆ. ಸಂದೇಹ ಪಡುವವನು ಮುಂದೆ ಹೇಳ್ರಿ, ಗಾಳಿಯಿಂದ ಅಲ್ಲಾಡಿಸ್ಬಿಟ್ಟು ಯಾಕೋ ಬರೆದ ಪತ್ರಿಕೆಯಲ್ಲಿ ಓದಿ ಅಂತ ಸಂದೇಹ ಪಡುವವನು ಮದುವೆ ವಾಕ್ಯ. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲೆಯುತ್ತಿರುವುದು. ನೋಡ್ರಿ, ಸಂದೇಹ ಪಡುವವನು ಹಾಗೆ ಇರ್ತಾನೆ. ಹೌದಲ್ವೇ? ಯೇಸು ಸ್ವಾಮಿ ತೋಮನಿಗೆ ಹೇಳಿದ್ದು ಏನು? ನೀನು ನೋಡಿದ್ರಿಂದ ನಂಬಿದ್ದಿ, ನೋಡದೇ ನಂಬುವವನು ಧನ್ಯನು. ಸಂದೇಹ ಪಡಬೇಡ. ದೇವರ ವಾಕ್ಯದ ಮೇಲೆ ಸಂದೇಹ ಪಡ್ಬೇಡ್ರಿ. ಆ ಸಂದೇಹ ಇದ್ರೆ ಸಂಪೂರ್ಣವಾಗಿ ಕಿತ್ತಾಕ್ಬಿಡ್ರಿ. ಸಂದೇಹನ ಪಡಲೇಬಾರದು. ಯಾಕೆಂದ್ರೆ ಸಂದೇಹ ನಮ್ಮನ್ನ ಸತ್ಯದಿಂದ ನಮ್ಮನ್ನ ದೂರ ತಳ್ಳಿಕೊಂಡು ಬಿಡ್ತದೆ. ಅದರಿಂದ ನಮ್ಮ ದೇವರ ಸಭೆ ಅದು ಪರಿಶುದ್ಧವಾದದ್ದು, ಸತ್ಯವಾದದ್ದು. ಆಮೇಲೆ ಪ್ರತಿಯೊಬ್ಬ ವಿಶ್ವಾಸಿಗಳು ಪರಿಶುದ್ಧನಾದಂಥ ವ್ಯಕ್ತಿಗಳು. ದೇವರು ಅವರನ್ನ ಪರಿಶುದ್ಧಗೊಳಿಸಿದ್ದಾನೆ. ಹೇಗೆ? ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸುರಿಸಿದ ರಕ್ತದ ಮುಖಾಂತರವಾಗಿ ದೇವರು ನಮ್ಮನ್ನು ಶುದ್ಧರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಏನಪ್ಪ ಮಾತಾಡೋದಿಲ್ಲ, ಏನೋ ಸ್ವಲ್ಪ ಅಳ್ಳಾಡ್ತಾ ಇಲ್ಲ, ಅಥವಾ ಸಂತೋಷನೂ ಪಡ್ತಾ ಇಲ್ಲ, ನಾನೇನ್ ತಿಳ್ಕೊಳ್ಬೇಕೋ ಗೊತ್ತಿಲ್ಲ. ಯಾಕೆಂದ್ರೆ ನೀವು ಸೀರಿಯಸ್ ಆಗಿ ಕೂತ್ಕೊಂಡ್ರೆ ನಿನ್ ತಲೆಗೆ ಹೋಗ್ತಾ ಇಲ್ಲ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. ಓಕೆ. ಆಮೇಲೆ ಐದನೇದಾಗಿ ದೇವರ ಸಭೆ ಪರಿಶುದ್ಧವಾದದ್ದು, ಸತ್ಯವಾದದ್ದು. ದೇವರ ಸಭೆ ಪರಿಶುದ್ಧವಾದದ್ದು, ಹೌದಲ್ಲ? ರೆವಲ್ಯೂಷನ್ ಚಾಪ್ಟರ್ 19:8 ಪ್ರಕಾಶಮಾನವು ನಿರ್ಮಲವಾದ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ನಿರ್ಮಲವಾದ ಓದಿ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿದೆ. ಆಕೆ ಅಂತ ಹೇಳುವಾಗ ಯಾರು ಇಲ್ಲಿ ಯಾವ ಹೆಂಗಸರಲ್ಲ, ಸಭೆಗೆ ಹೇಳ್ತಾನೆ.
ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ಹಾ. ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ, ಹಾ. ಯಜ್ಞದ ಕುರಿಯಾದ ಆತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ, ಹಾ. ಈ ಮಾತುಗಳು ದೇವರ ಸತ್ಯವಚನಗಳಾಗಿವೆ. ನೋಡಿ, ದೇವರ ಸಭೆ ಅದು ಪರಿಶುದ್ಧವಾದದ್ದು, ಸತ್ಯವಾದದ್ದು. ಅದಕ್ಕೆ ನಾವು ದೇವರ ಆರಾಧನೆಗೆ ಬರುವಾಗ ಬಹಳ ಗಂಭೀರವಾಗಿ ನಮ್ಮನ್ನು ಸಿದ್ಧ ಮಾಡಿಕೊಂಡಂಥವರಾಗಿ ಕರ್ತನನ್ನು ಸಂಪೂರ್ಣವಾಗಿ ಮನಪೂರ್ವಕವಾಗಿ ಆರಾಧನೆ ಮಾಡಲಿಕ್ಕೆ ನಾವು ಕೂಡಿ ಬರಬೇಕಾಗಿದೆ. ಆಮೇಲೆದಾಗಿ ದೇವರ ಆರಾಧನೆ ಕೂಡ ಪರಿಶುದ್ಧವಾದದ್ದು. ದೇವರ ಸಭೆ ಪರಿಶುದ್ಧವಾದದ್ದು, ಆರಾಧನೆ ಕೂಡ ಪರಿಶುದ್ಧವಾದದ್ದು ಮತ್ತು ಸತ್ಯವಾದದ್ದು. ನಾವು ಮಾಡುವಂತ ಆರಾಧನೆ ಅದು ಸುಳ್ಳಾದ ಆರಾಧನೆ ಅಲ್ಲ. ಹೌದಲ್ವಾ? ಅದು ಸುಳ್ಳಲ್ಲ, ಅದು ಸತ್ಯವಾದದ್ದೇ. ಯಾಕಂದ್ರೆ ಆರಾಧನೆ ಪರಿಶುದ್ಧವಾದದ್ದು. ಯಾಕಂದ್ರೆ ಆರಾಧನೆಯಲ್ಲಿ ನಮ್ಮ ಕರ್ತನು ನಮ್ಮ ಮಧ್ಯದಲ್ಲಿ ಇರ್ತಾನೆ. ಕರ್ತನು ಎಲ್ಲೋ ಒಂದ್ ಕಡೆ ಇರ್ತಾನೆ, ನಾವು ಆತನ ನಮ್ಮ ಆರಾಧನೆ ಮಾಡ್ತೀವಿ ಅಂದ್ರೆ ತಪ್ಪದು. ಕರ್ತನು ಯಾವಾಗಲೂ ನಮ್ಮ ಮಧ್ಯದಲ್ಲಿ ಆತನು ಇರ್ತಾನೆ. ಈಗ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ, 7 ಸಭೆಗಳ ಮಧ್ಯದಲ್ಲಿ ತಿರುಗಾಡುವ ಆತನು ಎಂಬುದಾಗಿ ನಾವು ಓದ್ತಾ ಬರ್ತೇವೆ. ಆಮೇಲೆ 7ನೇದಾಗಿ ದೇವರ ವಾಕ್ಯ ಪರಿಶುದ್ಧವಾದದ್ದು ಮತ್ತು ಸತ್ಯವಾದದ್ದು. ಈ ಟೈಟಲ್ ನಾನು ಯಾತಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಹೇಳ್ರಿ? ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಈ ಸಭೆ ಫಿಲಡೆಲ್ಫಿಯಾ ಸಭೆಗೆ ತನ್ನನ್ನು ತೋರ್ಪಡಿಸಿಕೊಂಡ ಅಲ್ವೇ? ಹೇಗೆ ಕಾಣಿಸ್ಕೊಂಡ? ಪರಿಶುದ್ಧನು ಸತ್ಯವಂತನು ಆಗಿ ಕಾಣಿಸ್ಕೊಂಡ. ಆದ್ರಿಂದ ಈ ಪರಿಶುದ್ಧತೆ, ಸತ್ಯ ಇವೆರಡನ್ನ ನಾವು ಬೇರೆ ಬೇರೆ ಮಾಡಕ್ ಆಗುದಿಲ್ಲ. ಇವೆರಡು ಒಂದೇ. ಇದು ಎರಡು ಒಟ್ಟಾಗಿ ಹೋಗುವಂತದ್ದು. ಸತ್ಯವಿಲ್ಲದೆ ಪರಿಶುದ್ಧತೆ ಇಲ್ಲ, ಪರಿಶುದ್ಧತೆ ಇಲ್ಲದೆ ಸತ್ಯವೂ ಇಲ್ಲವೇ ಇಲ್ಲ. ಆದ್ರಿಂದ ಕರ್ತನ ಆರಾಧನೆ ಪರಿಶುದ್ಧವಾದದ್ದು. ಆಮೇಲೆ ದೇವರ ವಾಕ್ಯವೂ ಕೂಡ ಪರಿಶುದ್ಧವಾದದ್ದು. ನಾವು ಧ್ಯಾನ ಮಾಡುವಂತ ಈ ವಾಕ್ಯ ಇದು ಪರಿಶುದ್ಧವಾದದ್ದು. ಇದರಲ್ಲಿ ಯಾವ ದೋಷ ಇಲ್ಲ. ಒಂದು ಸಾರಿ ಇಬ್ಬರು ವಿಶ್ವಾಸಿಗಳು ಅವರು ಯೇಸು ಸ್ವಾಮಿನ ನಂಬಿ ಅವರವರಲ್ಲಿ ಜಗಳ ಬಂದ್ಬಿಟ್ಟು ನನಗೆ ಯೇಸು ಕ್ರಿಸ್ತನಲ್ಲಿ ಬಹಳಷ್ಟು ಡೌಟ್ ಇದೆ ನನಗೆ ಅಂತ ಒಬ್ಬ ಹೇಳಿದಂತೆ. ಇನ್ನೊಬ್ಬನು ಹೌದು ನನಗೂ ಕೂಡ ಡೌಟ್ ಇದೆ ಅಂತ ಅವನು ಹೇಳಿದಂತೆ. ಆವಾಗ ಅವರು ಹೌದಾ, ಈಗ ಯೇಸು ಸ್ವಾಮಿಯಲ್ಲೇ ಆತನು ನಿಜವಾದಂತಹ ದೇವರಲ್ಲ ಎಂಬುದಾಗಿ ನಾವೆಂಗಾರು ಮಾಡಿ ಅದನ್ನ ಏನು ಪ್ರೂವ್ ಮಾಡಬೇಕು ಅಂತ ಅವರಿಬ್ಬರು ಒಬ್ಬ ಪೂರ್ವ ಒಬ್ಬ ಪಶ್ಚಿಮದ ಕಡೆ ಹೊರಟ್ರಂತೆ. 2 ದಿಕ್ಕಿನ ಕಡೆ ಹೊರಟ್ಬಿಟ್ರು. ಏನಾದ್ರು ಮಾಡಿ ಯೇಸು ಕ್ರಿಸ್ತನ ಮೇಲೆ ನಾವು ಆರೋಪಣೆ ಮಾಡಿ ಆತನು ದೇವರಲ್ಲ ಅಂತ ಪ್ರೂವ್ ಮಾಡಬೇಕು ಅಂತ ಹೊರಟ್ರಂತೆ. ಒಟ್ಟು ಎಷ್ಟೋ ವರ್ಷಗಳಾದ್ಮೇಲೆ ಇದ್ದಕ್ಕಿದ್ದಾಗೆ ದಿಢೀರಂತ ಒಂದು ಕಡೆ ಇವರಿಬ್ರು ಪ್ರತ್ಯಕ್ಷವಾಗ್ಬಿಟ್ರು. ಹೀಗೆ ಎಲ್ಲೋ ಊರನ್ನ ಪಟ್ಟಣ ಅಲಿತಾ ಕಡೆಯೇ ಅವರು ಸುಸ್ತಾಗ್ಬಿಟ್ಟು ಅವರು ಒಬ್ರಿಗೊಬ್ರು ಭೇಟಿ ಆದ್ರಂತೆ. ಅದೇ ಏನಪ್ಪಾ ಇದು ದಿಢೀರಂತ ಇಲ್ಲಿ ಬಂದ್ಬಿಟ್ಟೆ ನೀನು? ಹೌದಪ್ಪ, ಏನು ನಿನ್ ನೋಡಿ ಭಾರಿ ಆಶ್ಚರ್ಯ ಆಯ್ತು ಅಂತ ಹೇಳ್ಬಿಟ್ಟು ಆಮೇಲೆ ಸಡನ್ ಆಗಿ ಹೌದು ನಾವು ತೀರ್ಮಾನ ಮಾಡುದಿಲ್ಲ, ಆ ಸಂಗತಿ ಏನಾಯ್ತಪ್ಪ ಅಂತ ಕೇಳಿದಂತೆ ಇನ್ನೊಬ್ಬನ. ಅದಕ್ಕೆ ಅವನು ಹೇಳಿದಂತೆ, ನಾನು ಎಷ್ಟೋ ಪ್ರಯತ್ನ ಮಾಡಿದೆ ಅದು ಯೇಸು ಸ್ವಾಮಿಯಲ್ಲಿ ಯಾವ ಆಂಗಲ್ ಇಂದ ನೋಡಿದ್ರು ಕೂಡ ಯಾವ ದೋಷ ಆತನಿಗೆ ಕಾಣಿಸ್ಲಿಲ್ಲ. ಆದ್ರೆ ನಾನು ಪರಿಪೂರ್ಣವಾಗಿ ಆ ಕ್ರಿಸ್ತನ ನನ್ನ ದೇವರು, ನನ್ನ ರಕ್ಷಕ ಅಂತ ನಾನು ನಂಬಿಬಿಟ್ಟಿದ್ದೀನಪ್ಪ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಇನ್ನೊಬ್ಬನು ಹೇಳಿದಂತೆ, ಹೌದಪ್ಪ, ನಿನ್ಗಾದ ಅನುಭವವೇ ನನಗಾಯ್ತಪ್ಪ. ನಾನು ಕೂಡ ಎಷ್ಟೋ ಕಡೆಯಿಂದ ಆ ಯೇಸು ಕ್ರಿಸ್ತನ ಮೇಲೆ ನಾವು ದೋಷಗಳನ್ನ ಹೊರಿಸಬೇಕು ಅಂತ ಅಂದ್ಬಿಟ್ಟು ಎಷ್ಟೋ ಪ್ರಯತ್ನ ಮಾಡಿ ಹುಡುಕಿ ಕಡೆಗೆ ಸಾಕಾಗಿ ಕಡೆಗೆ ದೇವರು ನನಗೆ ತಿಳುವಳಿಕೆ ಕೊಟ್ಟ. ಏನಂದ್ರೆ ಆ ಯೇಸು ಕ್ರಿಸ್ತನೇ ಸತ್ಯ ದೇವರು, ಆತನೊಬ್ಬನೇ ನಿತ್ಯ ಜೀವ ಎಂಬುದಾಗಿ ನನಗೆ
ಅರಿಕೆ ಆಯ್ತಪ್ಪ, ಆತನೊಬ್ಬನೇನೆ ದೇವರಂತ ನಾನು ನಂಬಿಟ್ಟಿದ್ದೀನಿ ಅಂತ ಹೇಳಿದಂತೆ. ಅವರಿಬ್ರು ಅರಿಕೆ ಮಾಡ್ಕೊಂಡ್ರಂತೆ. ಅವಾಗ ಎಲ್ಲೋ ಇದು ದೇಶವನ್ನೆಲ್ಲ ಸುತ್ತು ಬಂದ್ರು ಅಂತ ಕಾಣಿಸ್ತದೆ ಇಬ್ರು, ಆದ್ರೆ ಅವ್ರ ಕೈಲೆಲ್ಲ ಆಗ್ಲಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನೋಡ್ರಿ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಸಾಕ್ಷಾತ್ ದೇವರು ತಾನೇ ಆಗಿದ್ದಾನೆ. ಇವತ್ತು ಆತನ ಮೇಲೆ ನಾವು ಯಾವ್ದಾದ್ರು ಸಂದೇಹಗಳನ್ನು ಇಟ್ಕೊಳ್ಳೋದಾದ್ರೆ ಖಂಡಿತವಾಗಿಯೂ ಅದು ನಾವು ಮಾಡ್ತಕ್ಕಂಥ ಅದು ನಮ್ಮ ತಪ್ಪು, ನಮ್ಮ ಸ್ವಂತ ತಪ್ಪು, ಸ್ವಂತ ಪಾಪ ಅದು ಆಗ್ತದೆ. ದೇವರನ್ನ ಮೆಚ್ಚುವುದಿಲ್ಲ. ಸಂದೇಹ ಪಡುವವನು ಎಂತ ಹೇಗಿರ್ತಾನೆ? ಸಮುದ್ರದ ಅಲೆಯೋಪಾದಿಯಲ್ಲಿ. ಯಾಕೆ ಸಮುದ್ರದ ಅಲೆಗೆ ಅದು ಹೋಗ್ತಿದೆ? ಯಾಕೆಂದ್ರೆ ಈ ಸಮುದ್ರದ ಅಲೆ ಇದೆಯಲ್ಲ, ಅದು 24 hours ಅದು ಶಬ್ದ ಮಾಡ್ತಲೇ ಇರ್ತದೆ. ಬರ್ ಅಂತ ಹೊಡಿತಾ ಇರ್ತದೆ ದಡಕ್ಕೆ, ತಿರುಗಿ ವಾಪಸ್ ಹೋಗುತ್ತೆ. ಬರ್ ಅಂತ ಹೊಡಿತದೆ, ತಿರುಗಿ ವಾಪಸ್ ಹೋಗುತ್ತೆ. ಹೊಡಿತಲೇ ಇರ್ತದೆ. ದಿನಕ್ಕೆಲ್ಲ ಬರೀ ಅರ್ಚಾಡ್ತಲೇ ಇರ್ತದೆ ಈ ಸಮುದ್ರದ ಅಲೆ. ಅಂದ್ರೆ ಒಬ್ಬ ಮನುಷ್ಯ, ನಂಬದೇ ಇರುವಂತ ಒಬ್ಬ ಮನುಷ್ಯ, ಸಂದೇಹ ಪಡುವಂತ ಮನುಷ್ಯ ಜೀವಿತ ಅದೇ ಆ ಸಮುದ್ರದ ಅಲೆಯಾಗೇ ಇರ್ತದೆ. ಅವನು ಯಾವುದರಲ್ಲೂ ಒಂದರಲ್ಲಿ ಸ್ಥಿರತೆ ಅವನಲ್ಲಿ ಇರೋದಿಲ್ಲ. ಇವತ್ತು ನಾನು ನೀನು ಬಹಳ ಎಚ್ಚರಿಕೆ ತೆಗೆದುಕೊಳ್ಬೇಕಾಗಿದೆ. ನಾವು ಕರ್ತನ ಮೇಲೆ, ಆತನ ವಾಕ್ಯದ ಮೇಲೆ ಸ್ವಲ್ಪವೂ ಸಂದೇಹ ಪಡಬಾರದು. ಈ ಸಂದೇಹ ಅದು ಸೈತಾನನು ತಂದು ಹಾಕುವುದು, ಸೈತಾನ ಹುಟ್ಟಿಸುವಂಥದ್ದು ಸಂದೇಹ. ಅದಕ್ಕೆ ಅವನಿಗೆ ಶೋಧಕನು ಅಂತ ಹೆಸರು. ಸೊ ಆದ್ರಿಂದ ಬಹಳ ನಾವು ಎಚ್ಚರಿಕೆ ಆಗಿರಬೇಕು. ದೇವರ ವಾಕ್ಯದ ಮೇಲೆ ಕೂಡ ನಾವು ಸಂದೇಹ ಪಡಬಾರ್ದು. ದೇವರ ವಾಕ್ಯದ ಸತ್ಯದ ಮೇಲೆ ಸಂದೇಹ ಪಡಬಾರ್ದು. ಯೇಸು ಕ್ರಿಸ್ತನ ಮೇಲೆ ಸಂದೇಹ ಪಡಬಾರ್ದು. ದೇವರ ಮಕ್ಕಳ ಮೇಲೆ ಸಂದೇಹ ಪಡಬಾರ್ದು. ಸಭೆಯ ಮೇಲೆ ನಾವು ಸಂದೇಹ ಪಡಬಾರ್ದು. ಈ ಎಲ್ಲಾ ವಿಷಯಗಳಲ್ಲಿ ನಾವು ಬಹಳ ಜಾಗರೂಕರಾಗಿ ನಾವು ಇರಬೇಕು. ಆಮೇಲೆ 8ನೇದಾಗಿ, ದೇವರ ರಾಜ್ಯ ಪರಿಶುದ್ಧವಾದದ್ದು. ದೇವರ ರಾಜ್ಯ ಯಾವುದು? ದೇವರ ರಾಜ್ಯ ಎಲ್ಲಿದೆ? ದೇವರ ರಾಜ್ಯ ಪರಲೋಕದಲ್ಲಿದೆ. ವಿಶ್ವಾಸ ಇದೆ. ಎಲ್ಲಿದೆ ದೇವರ ರಾಜ್ಯ? ಇಲ್ಲೇ ಭೂಮಿ ಮೇಲೆ ಇದೆ. ಈಗ ದೇವರ ರಾಜ್ಯ ಇಲ್ಲೇ ಭೂಮಿ ಮೇಲೆ ಇದೆ. ಈಗ ದೇವರ ಮಕ್ಕಳು ಎಲ್ಲಿದ್ದಾರೋ ಅದೇ ದೇವರ ರಾಜ್ಯ. ರಕ್ಷಣೆ ಹೊಂದಿದಂತ ವಿಶ್ವಾಸಗಳು ಎಲ್ಲಿದ್ದಾರೋ ಅದೇ ದೇವರ ರಾಜ್ಯ. ಅವರೇ ಆ ರಾಜ್ಯದ ಪ್ರಜೆಗಳು. ನಾವೆಲ್ಲರೂ ದೇವರ ರಾಜ್ಯದ ಪ್ರಜೆಗಳೇ. ದೇವರ ರಾಜ್ಯ ಇದು ಇದೆ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಟಿಕೆಟ್ ತಗೊಂಡು ಹೋಗ್ಬಿಟ್ಟಿರ ಹುಷಾರು. ಆಮೇಲೆ 9ನೇದಾಗಿ, ದೇವರ ದೂತರು ಪರಿಶುದ್ಧವಾದಂಥವರು, ಸತ್ಯವಾದಂಥವರು, ಪರಿಶುದ್ಧ ದೇವದೂತರು. ಅವರಲ್ಲಿ 2 ವಿಧವಾದಂತಹ ದೂತರುಗಳಿದ್ದಾರೆ. ಒಂದು ವಿಧವಾದಂತಹ ದೇವದೂತರು. ಅವರು ಯಾರಂದ್ರೆ ಪರಿಶುದ್ಧವಾದ ದೇವದೂತರು. ಅವರು ಯಾವಾಗಲೂ ದೇವರ ಸಾನ್ನಿಧ್ಯದಲ್ಲೇ ಇರ್ತಾರೆ. ಅವರು ದೇವರ ಜೊತೆಯಲ್ಲೇ ಇರ್ತಾರೆ. ದೇವರು ಹೇಳಿದಂತೆಲ್ಲ ಕೆಲಸಗಳನ್ನು ಅವರು ಮಾಡ್ತಾನೇ ಇರ್ತಾರೆ. ರೆಸ್ಟ್ ಇಲ್ಲದೆ ಅವರು ಸೇವೆ ಮಾಡ್ತಾರೆ. ಯಾರು? ಈ ದೇವದೂತರು. ಅವರು ಯಾರಪ್ಪ ಅಂದ್ರೆ ಪರಿಶುದ್ಧ ದೇವದೂತರು, ಹೋಲಿ ಏಂಜಲ್ಸ್ ಅವರು. ದೇವರು ಆ ದೂತರನ್ನು ಕೂಡ ಸೃಷ್ಟಿ ಮಾಡುವಾಗ ಪರಿಶುದ್ಧರಾಗೇ ಸೃಷ್ಟಿ ಮಾಡಿದ. ಆದ್ರೆ ಈ ಸೈತಾನ ಏನ್ ಮಾಡ್ಬಿಟ್ಟ? ಅವ್ರನ್ನ ಅನೇಕ 1/3 ಭಾಗದಷ್ಟು ತನ್ನ ಕಡೆ ಹೇಳ್ಕೊಂಡ್ಬಿಟ್ಟಾನೆ. ಪ್ರಕಟಣೆಯಿಂದ ನಾವು ಓದ್ತೇವೆ. 1/3 ಭಾಗದಷ್ಟು ದೇವದೂತರುಗಳನ್ನ ತನ್ನ ಕಡೆ ತಿಳ್ಕೊಂಡು ಅವರೆಲ್ಲ ಪಾಪಿಗಳಾಗ್ಬಿಟ್ರು. ಈಗ ಪರಿಶುದ್ಧವಾದ ದೇವದೂತರು ಎಲ್ಲಿದ್ದಾರೆ? ದೇವರ ಸನ್ನಿಧಾನ ಇದ್ದಾರೆ. ಆ ಪರಿಶುದ್ಧವಾದ ದೇವದೂತರು ಇನ್ನೊಂದು ಜಾಗದಲ್ಲಿದ್ದಾರೆ. ಬಹಳ ಪ್ರಾಮುಖ್ಯವಾದ ಇನ್ನೊಂದು ಜಾಗ. ಅದ್ಯಾವುದಂದ್ರೆ, ಎಲ್ಲಿ ದೇವರ ಮಕ್ಕಳಿದ್ದಾರೆ, ಎಲ್ಲಿ ವಿಶ್ವಾಸಿಗಳಿದ್ದಾರೆ, ಅಲ್ಲಿ ಅವರಿದ್ದಾರೆ. ಯಾಕೆ ಅಲ್ಲಿದ್ದಾರೆ? ಬೇರೆ ಕಡೆ ಯಾಕಿಲ್ಲ? ಯಾಕಂದ್ರೆ ಆ ದೇವರ ಮಕ್ಕಳನ್ನು ಕಾಯುವುದು ಅವರ ಕೆಲಸ, ಕಾಪಾಡುವುದು ಅವರ ಕೆಲಸ. ದೇವರು ಅವರಿಗೆ ಕೆಲಸ ಕೊಟ್ಟಿದ್ದಾನೆ. ಪರಲೋಕದಲ್ಲಿ ಹೋದ್ಮೇಲೆ ಏನಪ್ಪಾ ಚೆನ್ನಾಗಿ ನಿದ್ದೆ ಹೊಡಿಬಹುದಪ್ಪ, ಅಲ್ಲಿ ಏನು ಕೆಲಸ ಇಲ್ಲ ಅಂತ ನಾವು ತಿಳ್ಕೊಂಡ್ರೆ ಅಕ್ಷರ ಸಹ ಅದು ಸುಳ್ಳಾಗ್ತದೆ. ಏನು ಕೆಲಸ ಇಲ್ಲಪ್ಪ ನಮಗೆ
ಅಂತ ನಾವು ತಿಳ್ಕೊಂಡ್ಬಿಟ್ರೆ ದೇವರು ನಾವು ಪರ್ಲಕ್ಕೆ ಹೋದ್ಮೇಲೆ ದೇವರು ನಮಗೆ ರೆಸ್ಟ್ ಇಲ್ದಂಗೆ ಕೆಲಸ ಕೊಡ್ತಾನೆ. ಆದ್ರೆ ಆ ಕೆಲಸ ಮಾಡಿ ಮಾಡಿ ನಾವು ಸುಸ್ತಾಗೋದಿಲ್ಲ. ನಾವು ಭೂಮುಖದಲ್ಲಿ ಸುಸ್ತಾಗ್ಬಿಡ್ತೇವೆ, ಅಲ್ಲಿ ಸುಸ್ತಾಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಸತತವಾಗಿ ಅಲ್ಲಿ ಸೇವೆ ಇರ್ತದೆ. ಸೇವೆ, ಪರಲೋಕದಲ್ಲಿ ಸೇವೆ, ಅದ್ಭುತವಾದಂತ ಲೋಕ, ಅದು ವಿಶೇಷವಾದ ಲೋಕ. ದೇವರು ಒಂದು ದಿವಸ ನಾವು ಆ ಲೋಕಕ್ಕೆ ನಾವು ಸೇರುವಂತವರು ನಾವು ಆಗಿರ್ತೇವೆ. ಆಮೇಲೆ ಕಡೆದಾಗಿ ಅಪೊಸ್ತಲರು, ಪ್ರವಾದಿಗಳು, ಸುವಾರ್ಥ ಸೇವಕರು, ಇವರೆಲ್ಲ ಯಾರು? ಇವರೆಲ್ಲರೂ ಪರಿಶುದ್ಧವಾದಂತಹ ವ್ಯಕ್ತಿಗಳೇ. ಪ್ರವಾದಿಗಳು, ಅಪೊಸ್ತಲರು, ಆಮೇಲೆ ಸುವಾರ್ತಿಕರು, ಇವರೆಲ್ಲರೂ ಪರಿಶುದ್ಧ ಜನರೇ ಇವರು. ಅಂದ್ರೆ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ಜನರೇ ಇವರು. ಬೇರೆ ಬೇರೆ ಕಾರ್ಯಗಳನ್ನು ಅವರು ಮಾಡುವಂತವರಾಗಿದ್ದಾರೆ. ದೇವರು ನೇಮಿಸಿದ ಕಾರ್ಯದಲ್ಲಿ ಅವರು ತೊಡಗುವಂತವರಾಗಿರ್ತಾರೆ. ಈಗ ನನ್ನ ಜೀವಿತದಲ್ಲಿ ಒಂದು ಆಸೆ ಇತ್ತು, ನನಗೆ ಬಹಳ ಒಂದು ಆಸೆ ಇತ್ತು. ನಾನು ಸುಮಾರು BL ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸುಮಾರು ಹೆಚ್ಚು ಕಡಿಮೆ ಒಂದು 32 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. 31 ವರ್ಷ ಕೆಲಸ ಮಾಡಿದೆ. ಕೆಲಸ ಮಾಡಿ ಆದ್ಮೇಲೆ ನನಗೆ 3 ಜನ ಮಕ್ಕಳಾದ್ರು. ಮಕ್ಕಳೆಲ್ಲ ಯೌವನ ಪ್ರಾಯಕ್ಕೆ ಬಂದ್ಬಿಟ್ಟಿದ್ರು. ಆವಾಗ ನನಗೆ ಒಂದು ಕುತೂಹಲ, ಒಂದು ಆಸೆ ಏನಪ್ಪಾ ಅಂದ್ರೆ, ನಾನು ಪೂರ್ಣಾವಧಿ ಸೇವೆಗೆ ಬರಬೇಕು. ನಾನೇನ್ ಮಾಡೋದು ಈಗ? ಅದಕ್ಕೆ ಎಲ್ಲರೂ ಒಂದು ಇದು ಕೊಟ್ಟರು. ನಮ್ಮ ಸಭೆಯಲ್ಲಿ ಕೆಲವರು ಏನಪ್ಪಾ ಅಂದ್ರೆ, ನೋಡಿ ಆ ಸೇವಕರಿದ್ದಾರೆ, ಆ ಸೀನಿಯರ್ ಸೇವಕರು, ಅವ್ರನ್ನ ಸ್ವಲ್ಪ ವಿಚಾರಣೆ ಮಾಡಿಪ್ಪ, ಅವ್ರನ್ನ ಕೇಳಿ ಆಮೇಲೆ ಸೇವೆಗೆ ಬನ್ನಿ ಅಂತ ಕೆಲವರು ಸಜೆಸ್ಟ್ ಮಾಡಿದ್ರು. ನಾನು ಹೋದೆ ಅವ್ರ ಹತ್ರ. ನಮ್ಮ ಸಭೆಯಲ್ಲಿ ಇದ್ರು ಅವಾಗ ವಯಸ್ಸಾದಂಥವ್ರು ಇದ್ರು, ಒಳ್ಳೆ ನುರಿತಂತ ಸೇವಕರಿದ್ರು. ಆಗ ನಾವು ಯೌವನ ಪ್ರಾಯದಲ್ಲಿ ಇದ್ದಾಗ ಅಂತಹ ಒಳ್ಳೊಳ್ಳೆ ಸೇವಕರುಗಳಿದ್ರು. ಅವರ ಹೆಸರುಗಳೆಲ್ಲ ಇವಾಗ ನನ್ನ ಬಾಯಲ್ಲಿ ಇದೆ. ಅವ್ರನ್ನ ಒಂದ್ಸತಿ ಹೋಗಿ ಕೇಳಿದೆ. ಒಂದ್ಸತಿ ನಮ್ಮ ಸಭೆಯಲ್ಲಿ ಬೆಥೆಸ್ಡಾ ಬೈಬಲ್ ಸ್ಕೂಲ್ ಅಂತ ನಡೀತಾ ಇತ್ತು. ಬೆಥೆಸ್ಡಾ ಬೈಬಲ್ ಸ್ಕೂಲ್ ಅದು ವರ್ಷಕ್ಕೆ ಒಂದಾವತ್ತಿ ನಡೀತಾ ಇತ್ತು. ಬೇರೆ ಬೇರೆ ಕಡೆಗಳಿಂದ ಸ್ಟೂಡೆಂಟ್ಸ್ಗಳು ಬರೋರು, ಅಲ್ಲಿ ದೇವರ ವಾಕ್ಯವನ್ನು ಕಲಿಯೋರು, ಅವರಿಗೆ ಬೋಧನೆ ಮಾಡಲಿಕ್ಕೋಸ್ಕರವಾಗಿ ಅನೇಕ ಕಡೆಗಳಲ್ಲಿರುವಂತ ಎವೆಂಜಲಿಸ್ಟ್ಗಳನ್ನ, ಅಂದ್ರೆ ಸಂವಾರ್ತಿಕರನ್ನ ಅವರು ಕರೆತರಿಸಿ ಅಲ್ಲಿ, ಅಂದ್ರೆ ನಮ್ಮ ಸಭೆಯಲ್ಲಿ ಆ ಮಕ್ಕಳಿಗೆ ಟ್ರೈನಿಂಗ್ ಕೊಡೋರು. ಅಲ್ಲಿ ನನ್ನ ಕೆಲಸ ಏನಪ್ಪಾ ಅಂದ್ರೆ, ನಾನು ಪ್ರತಿ ದಿವಸ ಬೆಳಗ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಏನಾದ್ರು ಕೆಲಸ, ನನಗೇನಾದ್ರು ಕೆಲಸ ಇದೆ ನಾನು ಕೇಳ್ತಾ ಇದ್ದೆ. ನನಗೆ ಹೇಳೋರು ಮಾಡೋರು ನಾನು ಮಾಡ್ತಾ ಇದ್ದೆ. ಒಟ್ಟಿನಲ್ಲಿ ಅವರಿಗೆ ಹೆಲ್ಪಿಂಗ್ ಕೆಲಸ ನಾನು ಮಾಡ್ತಾ ಇದ್ದೆ. ಅವಾಗ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಬಟ್ ಏನಾಯ್ತು, ಒಂದು ದಿವಸ ನನಗೆ ಒಂದು ಕುತೂಹಲ ಬಂತು. ಅಂದ್ರೆ ನಾನು ಯಾಕೆ ಪೂರ್ಣಾವಧಿ ಸೇವೆಗೆ ಬರಬಾರ್ದು? ದೇವರು ನನ್ಗೆ ಸ್ವಾತಂತ್ರ್ಯ ಕೊಟ್ಟಿಲ್ವಾ? ಇವರಿಗೆಲ್ಲ ಕೊಟ್ಟಿದ್ದಾನೆ, ನನಗಿಲ್ವಾ ಸ್ವಾತಂತ್ರ್ಯ ಅಂದ್ಬಿಟ್ಟು ನಾನೇನ್ ಮಾಡಿದೆ, ನನ್ನ ಇವರು ಏನೋ ಕೆಲವ್ರ ಹತ್ರ ನಾನು ಕೇಳ್ಕೊಂಡಾಗ ಅವರು, ಇಲ್ಲೇನಪ್ಪ ಅವ್ರನ್ನೆಲ್ಲ ಕೇಳ್ರಿ, ಅವ್ರು ಏನು ಸಜೆಷನ್ ಕೊಡ್ತಾರೆ ಹಾಗೆ ಮಾಡ್ರಿ ಅಂತ ಹೇಳಿದ್ರು. ನಾನು ಹೋದೆ ಅವ್ರ ಹತ್ರ. ಆದ್ರೆ ನಮ್ಮ ಸೀನಿಯರ್ ಸೇವಕರುಗಳ ಹತ್ರ ಹೋದೆ, ಎವೆಂಜಲಿಸ್ಟ್ ಹತ್ರ ಹೋದೆ. ಬ್ರದರ್, ನಾನು ಪೂರ್ಣಾವಧಿ ಸೇವೆಗೆ ಬರಬೇಕು, ಏನ್ ಮಾಡ್ಬೇಕು ನಾನು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಏನಪ್ಪಾ ನಿನ್ ತಲೆ ಇದೆ ಸರಿ ಇದೆಯಾ? ನಿನ್ ತಲೆ ಸರಿ ಇದೆಯೇನಪ್ಪ? ಇಷ್ಟುವರೆಗೂ ಚೆನ್ನಾಗಿದೆ, ಇವಾಗ ಏನಾಯ್ತು ನಿನಗೆ ಅಂತ ಕೇಳಿದ್ರು ಅವರು. ಯಾಕೆ ಬ್ರದರ್, ಏನಾಯ್ತು? ನನ್ಗೇನು ಆಗಿಲ್ವಲ್ಲ, ನಾನು ಸರಿಯಾಗಿದ್ದೀನಿ ಅಂತ. ಮತ್ತೆ ನೀನು ಪೂರ್ಣಾವಧಿ ಸೇವೆಗೆ ಬರ್ತೀನಿ ಅಂತ ಹೋಗ್ತೀನಿ ಅಂತ ಹೊರಟಿದ್ದೀಯಲ್ಲಪ್ಪ, ಸರಿ ಇದೆಯಾ ನೀನು? ಯಾಕೆ ಬ್ರದರ್ ಹಂಗೆ ಹೇಳ್ತೀರಾ ಅಂದ್ರೆ, ನಿಮ್ಮ ಮಕ್ಕಳೆಲ್ಲ ಯೌವನ ಪ್ರಾಯಕ್ಕೆ ಬಂದಿದ್ದಾರೆ, ಇನ್ನೇನು ಒಂದು ಕೆಲವು ವರ್ಷಗಳಾದ್ಮೇಲೆ ಅವ್ರಿಗೆ ಮದುವೆ ಮಾಡಬೇಕು, ಜವಾಬ್ದಾರಿಕೆ ಇದೆ ನಿನ್ ತಲೆ ಮೇಲೆ, ನೀನ್ ಹೆಂಗೆ ಪೂರ್ಣಾವಧಿ ಸೇವೆಗೆ ಬರ್ತೀಯಪ್ಪ ನೀನು ಅಂತ ನನಗೆ ಎದುರಿಸ್ಕೊಟ್ಟು. ಆಮೇಲೆ ಕಡೆಗೆ ಆ ಸೇವೆ ಮಾಡುವಂತ ಒಂದು ಯೋಚನೆ ಅಲ್ಲಿ ಕೈ ಬಿಟ್ಬಿಟ್ಟೆ. ಆಮೇಲೆ ಕಡೆಗೆ ಏನ್ ಮಾಡಿದ್ರೆ, ನಾನು ನನ್ನ ಹೆಂಡತಿ ಇಬ್ಬರೇ ಡಿಸಿಷನ್ ತಗೊಂಡ್ಬಿಟ್ಟು, ಇಲ್ಲ ನಾವು ಸಾಕು, ಇಷ್ಟು ಕೆಲಸ ಮಾಡಿ ಸಾಕು, ಇನ್ನು ಮುಂದೆ ನಾವು ಪೂರ್ಣಾವಧಿ ಕರ್ತನಿಗೆ ನಾವು ಕೊಟ್ಬಿಡೋಣ ನಮ್ಮ ಸಮಯನ, ದೇವ್ರ ಸೇವೆ ಮಾಡೋಣ ಅಂತ ಇಬ್ರು ಡಿಸಿಷನ್ ತಗೊಂಡ್ವಿ. ನನ್ನ ಹೆಂಡತಿ ಕೂಡ ಓಕೆ ಕೊಟ್ಲು. ಸರಿ, ನಾನು ಪೂರ್ಣಾವಧಿ ಸೇವೆಗೆ ಬಂದ್ಬಿಟ್ಟೆ. 95ನೇ ಇಸ್ವಿಯಿಂದ 94ನೇ ಇಸ್ವಿನಲ್ಲಿ ನಾನು ರಿಸೈನ್ ಮಾಡಿದೆ. 95ನೇ ಇಸ್ವಿನಲ್ಲಿ ನಾನು ಪೂರ್ಣಾವಧಿ ಸೇವೆಗೆ ಬಂದುಬಿಟ್ಟೆ. ಬಂದಾದ್ಮೇಲೆ ಎಲ್ಲರೂ ಎದುರಿಸಿದ್ರಲ್ಲ, ವ್ಯವಸ್ಥೆ ಮಕ್ಕಳಿದ್ದಾರೆ, ಏನಪ್ಪಾ ಮದುವೆ ಮಾಡೋ ಟೈಮ್ನಲ್ಲಿ ನೀನ್ ಕೆಲಸ ರಿಸೈನ್ ಮಾಡ್ಬಿಟ್ಟು ಎಲ್ಲಿ ಹೋಗ್ತೀಯ ನೀನು
ಅವ್ರನ್ನ ಬೇದಿ ಪಾಲು ಮಾಡ್ಬಿಡ್ತೀಯ ನೀನು ಹಾಗೆ ಅಂತೆಲ್ಲ ಎದುರಿಸ್ಬಿಟ್ಟಿದ್ರಲ್ಲ. ಆಮೇಲೆ ನನಗೆ ಏನಾಯ್ತು ಅಂದ್ರೆ ಆ ಯೋಚನೆ ಒಂದ್ ಕಡೆ ಆ ಯೋಚನೆ ಬರೋದು ಯಾವಾಗಲೂ. ಅದು ಯೋಚನೆ ಬಂದಾಗ ನನಗೂ ಕೂಡ ಹೆದರಿಕೆ ಆಗೋದು, ಏನಪ್ಪ ಮಾಡೋದು ಆ ಥರ ಆಗ್ಬಿಟ್ರೆ ಅಂತ. ಆಮೇಲೆ ಬರ್ತಾ 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 ನಾನು ನನ್ನನ್ನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಾಗ ಈ ಸಂಗತಿಯನ್ನು ನಾನು ಮರ್ತೇ ಬಿಟ್ಟೆ. ಆಮೇಲೆ ಕರ್ತನ ಸೇವೆಯಲ್ಲೇ ನಾನು ಮುಂದೆ ಬಂದೆ. ಏನಾಯ್ತು, ನಾನು ನೋಡಿದ್ದೇನೆಂದ್ರೆ ಬಿಕ್ಕ ನನ್ನ ವಿಷಯಗಳನ್ನ, ನನ್ನ ಸ್ವಂತ ವಿಷಯಗಳನ್ನಾಗ್ಲಿ, ನನ್ನ ಕುಟುಂಬದ ವಿಷಯವನ್ನಾಗ್ಲಿ, ನನ್ನ ಮಕ್ಕಳ ವಿಷಯವನ್ನಾಗ್ಲಿ ಅದ್ರ ಬಗ್ಗೆ ನಾನು ಚಿಂತನೆ ಮಾಡಕ್ ಹೋಗ್ಲಿಲ್ಲ. ಏನಂದ್ರೆ ನಾವಿಬ್ರು ಪ್ರಾರ್ಥನೆ ಮಾಡ್ತಾ ಇದ್ವಿ, ಗಂಡ ಹೆಂಡತಿ ಇಬ್ರು ಪ್ರಾರ್ಥನೆ ಮಾಡ್ತಾ ಇದ್ವಿ, ಪ್ರತಿ ದಿವಸ ಮಕ್ಕಳನ್ನ ದೇವ್ರ ಕೈಗೆ ಒಪ್ಪಿಸ್ತಾ ಇದ್ವಿ, ನಾವು ಸಮಾಧಾನದಲ್ಲಿ ಹೋಗ್ತಾ ಇದ್ವಿ. ಮುಂದಿನ ಕೆಲಸ ಎಲ್ಲ ದೇವರೇ ಮಾಡ್ಬೇಕು. ಹೇಗ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಮಕ್ಕಳೆಲ್ಲ ದೊಡ್ಡವರಾದ್ರು, ಮದುವೆ ಆಯ್ತು, ಎಲ್ಲಾ ಸಂಗತಿಗಳು ಆಯ್ತು. ಆಮೇಲೆ ಎಲ್ಲಾ ಕಾರ್ಯಗಳನ್ನು ದೇವರೇ ನಡೆಸ್ಬಿಟ್ಟ. ಇವತ್ತು ನಮಗೆ ಆಶ್ಚರ್ಯ, ದೇವ್ರು ಹೇಗೆ ನಡೆಸ್ತಾ ಅದನ್ನು ಯೋಚನೆ ಮಾಡಿದ್ರೆ ಬಹಳ ಆಶ್ಚರ್ಯವಾಗ್ತದೆ. ಅಂದ್ರೆ ಅಂತ ಹೇಳುವಾಗ ನಮ್ಮ ಹೃದಯ, ನಮ್ಮ ಮನಸ್ಸು ಎಲ್ಲಿರ್ತದೆ ಅಲ್ಲಿ ನಮ್ಮ ಕರ್ತನು ಯಾವಾಗಲೂ ಇರ್ತಾನೆ. ಮತ್ತೆ ನಮ್ಮ ಹೃದಯ ಮನಸ್ಸನ್ನು ನಾವು ಕರ್ತನ ಸೇವೆಗೆ ನಾವು ಒಪ್ಪಿಸಿದ್ರೆ, ಕೊಟ್ರೆ, ಕರ್ತನು ಬೇರೆಲ್ಲ ಸಂಗತಿಗಳನ್ನ ನೋಡ್ಕೊಳ್ತಾನೆ. ಇದು ನಮ್ಮ ಅನುಭವ. ಬೇರೆ ವಿಷಯವಾಗಿ ಚಿಂತೆ ಮಾಡೋದೇ ಬೇಕಾಗಿಲ್ಲ. ನಾವು ಚಿಂತೆ ಮಾಡಿ 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 ಒಂದು ಬಡ ಬೆಳೆಯೋದು ಬೇಡ ಅಂತ ಯೇಸು ಸ್ವಾಮಿ ವಾರ್ನಿಂಗ್ ಕೊಟ್ಟಿದ್ದಾರೆ ನಮ್ಗೆ. ಯಾಕೆ ಚಿಂತೆ ಮಾಡ್ತೀಯ? ಇದನ್ನ ಹಕ್ಕಿಗಳನ್ನ ನೋಡು, ಅವು ನೂರುದಿಲ್ಲ, ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ. ಆದ್ರೂ ಕೂಡ ದೇವರು ಅವರಿಗೆ ಹೊತ್ತಿಗೆ ಆಹಾರವನ್ನು ಕೊಟ್ಟು ಅದನ್ನ ಬೆಳೆಸಿ ಪೋಷಣೆ ಮಾಡಿ ಅದಕ್ಕೆ ಸೌಂದರ್ಯವನ್ನು ಕೊಟ್ಟು, ಆ ಹಕ್ಕಿಗಳಿಗೆ ಒಂದು ಉತ್ತಮವಾದ ಸೌಂದರ್ಯ ಕೊಟ್ಟು ನೋಡಿದ್ರೆ ಸಂತೋಷವಾಗ್ತದೆ. ಹೆಂಗಾಗ್ತಿದೆಯಲ್ಲ, ದೇವರು ತಾನೇ ನಡೆಸುವಂಥದ್ದು. ನಮ್ಮನ್ನು ಹಾಗೆ ದೇವರು ನಡೆಸ್ತಾನೆ ಎಂಬಂತ ಈ ಸತ್ಯಗಳನ್ನ ನಾನು ಕಲ್ತಾ ಬಂದೆ. ಹೀಗೆ ಆಯ್ತು. ನಾನು ಯಾಕೆ ಅಂತ ಹೇಳುವಾಗ, ಈ ಫಿಲಡೆಲ್ಫಿಯ ಸಭೆ ಇದೆಯಲ್ಲ, ಈ ಸಭೆ ಇದು ಕರ್ತನನ್ನ ಬಹಳವಾಗಿ ಪ್ರೀತಿ ಮಾಡಿದಂತ ಸಭೆ ಇದು. ಕರ್ತನಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಟ್ಟಂತಹ ಸಭೆ ಇದು. ಇವತ್ತು ದೇವರು ನಮ್ಮಿಂದ ಕೇಳುವಂಥದ್ದು ಅದುವೇ. ಪರಿಪೂರ್ಣವಾದ ಸಮರ್ಪಣೆ ದೇವರಿಗೆ ಬೇಕು. ಅರ್ಧಂಬರ್ಧ ಸಮರ್ಪಣೆ ದೇವರಿಗೆ ಬೇಡ. ಅದನ್ನು ದೇವರು ಇಷ್ಟಪಡೋದು ಇಲ್ಲ. ಅರ್ಧಂಬರ್ಧ ಸಮರ್ಪಣೆ ಮಾಡಿದ್ರೆ ಏನಾಗ್ತದೆ ಅಂದ್ರೆ